ಅಮ್ಮೋ, ಅತ್ತೆ ಮನೆಗೆ ಹೋಗಲ್ಲ. ರಾಜಯ್ಯ ಸಾವಿತ್ರಿಯರ ಮುದ್ದಿನ ಮಗಳು ಅನಾಮಿಕಾ. ಅವಳು ಎಷ್ಟೋ ಅಂದವಾಗಿರುತ್ತಾಳೆ, ಬಹಳ ಬುದ್ಧಿವಂತಳು. ಅಮ್ಮ ಅಪ್ಪಂಗೆ ಅವಳಂದ್ರೆ ಹುಚ್ಚಂತ ಪ್ರೇಮ. ಒಬ್ಬಳೇ ಒಬ್ಳು ಮಗಳು ಆಗಿದ್ದರಿಂದ ತುಂಬಾ ಮುದ್ದಾಗಿ ಬೆಳೆಸಿದ್ದರು. ಆಕೆ ಏನು ಕೇಳಿದ್ರು ಕ್ಷಣದಲ್ಲಿ ತಂದ್ಕೊಡ್ತಾ ಇದ್ರು. ಅನಾಮಿಕಂಗೆ ಚಿಕ್ಕಂದಿನಿಂದ ಮದುವೆ ಅಂದರೆ ನಿಜಕ್ಕೂ ಇಷ್ಟವಿರಲಿಲ್ಲ. ಒಂದು ವೇಳೆ ಮದುವೆ ಮಾಡ್ಕೊಂಡ್ರು ಸೊಸೆಯಾಗಿ ಅತ್ತೆಯ ಮನೆಗೆ ಹೋಗಬಾರದು ಅಂತ ಅಂದ್ಕೋತಾ ಇದ್ಲು. ಯಾಕೆಂದ್ರೆ ಅವಳು ಟಿವಿಯಲ್ಲಿ ಕ್ರೈಮ್ ಸ್ಟೋರಿಗಳು ಹೆಚ್ಚಾಗಿ ನೋಡ್ತಾ ಇದ್ಲು. ಅದರಲ್ಲಿ ಅತ್ತೆ ಸೊಸೆಯನ್ನು ಹೇಗೆ ಕಷ್ಟ ಕೊಡ್ತಾ ಇದ್ಲು, ಹೇಗೆ ಹಿಂಸೆ ಕೊಟ್ಟು ಸಾಯಿಸ್ತಾ ಇದ್ಲು ಅನ್ನುವ ಕಥೆಗಳನ್ನೇ ಹೆಚ್ಚಾಗಿ ನೋಡ್ತಾ ಇದ್ಲು. ಈಗ ಅನಾಮಿಕಂಗೆ 20 ವರ್ಷ ಬಂದಿದೆ. ಆದರೆ ಆಕೆಯಲ್ಲಿ ಮದುವೆ ಭಯ ಮಾತ್ರ ಹೋಗಿರಲಿಲ್ಲ. ಒಂದು ಸಲ ಅನಾಮಿಕಳ ತಾಯಿ ಅವಳ ಹತ್ರ ಬರ್ತಾಳೆ. ನೋಡಮ್ಮ, ನೀನ್ ಹೇಗೆ ಮದ್ವೆ ಅಂದ್ರೆ ಭಯ ಪಡ್ತಾ ಕೂತ್ಕೊಂಡ್ರೆ ಹೇಗಾಗುತ್ತೆ ಹೇಳು? ಯಾವುದೋ ಒಂದಿನ ನಿಂಗೆ ಮದ್ವೆ ಮಾಡ್ಬೇಕಲ್ಲ. ಮದ್ವೆ ಆಗದೆ ಎಷ್ಟು ವರ್ಷ ಅಂತ ಹೀಗಿರ್ತೀಯ ಹೇಳು? ನಾವು ಎಷ್ಟು ವರ್ಷ ಬದುಕಿರ್ತೀವೋ ನಮ್ಗೆ ಗೊತ್ತಿಲ್ಲ. ಆಮೇಲೆ ನಿನ್ನನ್ನು ಯಾರು ನೋಡ್ಕೋತಾರೆ? ನನ್ ಮಾತು ಕೇಳಮ್ಮ, ನಿನ್ನಲ್ಲಿರುವ ಭಯವನ್ನು ತೆಗೆದು ಬಿಸಾಕು. ಎಲ್ಲ ಅತ್ತೆಂದ್ರು ನೀನ್ ಅಂದ್ಕೊಂಡ್ ಹಾಗೆ ಇರಲ್ಲ. ಅವರಲ್ಲಿ ಒಳ್ಳೆಯವರು ಕೂಡ ಇರ್ತಾರೆ. ನನ್ ಮಾತು ಕೇಳು ತಾಯಿ, ಮದ್ವೆಗೆ ಒಪ್ಕೋ. ನಾವು ನಿನಗಾಗಿ ಒಂದು ಒಳ್ಳೆ ಹುಡುಗನ್ ನೋಡ್ತೀವಿ. ಅಮ್ಮ, ನೀ ನಂಗೆ ಒತ್ತಾಯ ಮಾಡ್ಬೇಡ. ನಂಗೆ ಮದ್ವೆ ಅಂದ್ರೆ ಭಯವಿಲ್ಲ, ಆದ್ರೆ ಅತ್ತೆ ಅಂದ್ರೇನೆ ಭಯ. ನಾನು ಮದ್ವೆ ಮಾಡ್ಕೋತೀನಿ ಹೊರತು ಸೊಸೆಯಾಗಿ ಮಾತ್ರ ಅವ್ರ ಮನೆಗೆ ಹೋಗಲ್ಲ. ನನ್ನನ್ನು ಯಾರಾದ್ರೂ ಮದ್ವೆ ಮಾಡ್ಕೋತಾರೋ ಅವರು ಇಲ್ಲಿ ನನ್ ಜೊತೆ ನಮ್ಮನೆಯಲ್ಲೇ ಇರ್ಬೇಕು, ಮನೆ ಅಳಿಯಂದಿರಾಗಿರ್ಬೇಕು. ನಮಗ್ ಹೇಗೂ ದುಡ್ಡಿಗೆ ಕೊರತೆ ಇಲ್ಲ. ಮನೆ ಅಳಿಯನಾದ ಹುಡುಗನೇ ಬೇಕು. ಅಂತ ಹುಡುಗ ಇದ್ರೆ ನೋಡು, ತಪ್ಪದೆ ಮದ್ವೆ ಮಾಡ್ಕೋತೀನಿ. ಇಲ್ಲಾಂದ್ರೆ ಅಂತ ಹುಡುಗನ ನಾನೇ ಹುಡ್ಕೋತೀನಿ. ಅಲ್ಲಿವರೆಗಂತೂ ನನಗೆ ಒತ್ತಾಯ ಮಾಡ್ಬೇಡ. ನಂತರ ಸಾವಿತ್ರಿಯ ಗಂಡ ರಾಜಯ್ಯನ ಹತ್ರಕ್ಕೆ ಬಂದು ನಡೆದ ವಿಷಯವೆಲ್ಲ ಹೇಳುತ್ತಾಳೆ. ಆಗ ರಾಜಯ್ಯ ಮಗಳ ಹತ್ರಕ್ಕೆ ಬಂದು ಆಕೆಗೆ ಬುದ್ಧಿ ಹೇಳ್ಬೇಕು ಅಂತ ನೋಡ್ತಾನೆ. ನೋಡಮ್ಮ ಅನಾಮಿಕಾ, ನಿನ್ನ ಆಲೋಚನೆ ಕರೆಕ್ಟ್ ಅಲ್ಲಮ್ಮ. ಎಲ್ಲರೂ ಬಿಟ್ಬಿಟ್ಟು ಯಾರು ಅಳಿಯತನಕ್ಕೆ ಬರ್ತಾರೆ ಹೇಳು? ಹುಟ್ಟಿದ ಮನೆ ಅಂದ್ರೆ ಎಲ್ಲರಿಗೂ ಪ್ರೇಮ ಇರಲ್ವಾ? ಎಲ್ಲರಿಗೂ ತಾಯಿ ತಂದೆ ಮೇಲೆ ಪ್ರೇಮ ಇರುತ್ತಲ್ಲ ತಾಯಿ. ಒಂದು ಸಲ ಆಲೋಚಿಸಮ್ಮ. ನಿನಗೇನಾದ್ರೂ ಒಬ್ಬ ಅಣ್ಣಯ್ಯ ಇದ್ದಿದ್ರೆ ಅವನನ್ನ ಮನೆ ಅಳಿಯನಾಗಿ ಕಳ್ಸಿದ್ರೆ ಅದೇನಾದ್ರೂ ಚೆನ್ನಾಗಿರುತ್ತಾ ಹೇಳು? ಮನಸ್ಸಿಗೆ ದುಃಖವಾಗಲ್ವಾ? ಅಮ್ಮ ದುಃಖ ಪಡಲ್ವಾ? ನಿಂಗೆ ಮಾತ್ರ ದುಃಖವಿರಲ್ವಾ ಹೇಳು? ಒಬ್ಬ ಮಗ ಇದ್ರೆ ನಾವೇ ಹೀಗೆ ಆಲೋಚಿಸಿದ್ರೆ ನೀನು ಹೀಗೆ ಮನೆ ಅಳಿಯನಾಗಿ ಬರಬೇಕು ಅನ್ನೋದು ತಪ್ಪಲ್ವಾ ತಾಯಿ? ನಿಲ್ಸಿ ಅಪ್ಪ, ನನ್ಗೆ ಕನ್ವಿನ್ಸ್ ಮಾಡ್ಬೇಡಿ. ನೀವೆಷ್ಟು ಸಮಜಾಯಿಸಿದ್ರು ನಾನು ನಿಮ್ ಮಾತು ಕೇಳಲ್ಲ. ನನ್ನ ಮನಸ್ಸಲ್ಲಿರುವ ಭಯ ನಂಗಿದೆ, ಅದು ನಿಮ್ಗೆ ಅರ್ಥವಾಗಲ್ಲ. ನಾನು ಇಷ್ಟಪಟ್ಟ ಹಾಗೆ ಹೀಗೆ ಮನೆಯಳಿಯಾಗಿ ಬರೋ ಹುಡುಗನಿದ್ರೆ ನೋಡಿ ಅವನೇ ಮದುವೆ ಮಾಡ್ಕೋತೀನಿ. ಇಲ್ಲ ಅಂದ್ರೆ ನಾನೇ ಹುಡ್ಕೋತೀನಿ. ಸಿಗದೆ ಇದ್ರೆ ಕುಮಾರಿಯಾಗಿ ಇದ್ಬಿಡ್ತೀನಿ. ಅಪ್ಪ, ನನ್ ಬಗ್ಗೆ ನೀವು ಆಲೋಚಿಸ್ಬೇಡಿ. ನನ್ ಮದುವೆ ಬಗ್ಗೆ ನಿಜಕ್ಕೂ ಆಲೋಚಿಸ್ಬೇಡಿ. ಇನ್ನು ಇದೇನ ನನ್ನ ನಿರ್ಣಯ. ಅನಾಮಿಕಳ ಮಾತಿಗೆ ರಾಜಯ್ಯ ಎಷ್ಟು ದುಃಖ ಪಡುತ್ತಾನೆ. ಹಾಗೆ ದುಃಖದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ. ರಾಜಯ್ಯ ಒಂದು ದೊಡ್ಡ ಕಂಪನಿಗೆ ಯಜಮಾನ. ಅವನ ಹತ್ತಿರ ಬಹಳ ಜನ ಕೆಲಸ ಮಾಡ್ತಾ ಇರ್ತಾರೆ. ಅವರಲ್ಲಿ ಯಾರು ಒಳ್ಳೆಯವರು ಎಂದು ಹುಡುಕ್ತಾ ಇರ್ತಾನೆ. ಆದ್ರೆ ಅಂತಹವರು ಯಾರು ಅವನಿಗೆ ಕಾಣಿಸುವುದಿಲ್ಲ. ಆಗಲೇ ರಾಜಯ್ಯನಿಗೆ ಒಂದು ಆಲೋಚನೆ ಬರುತ್ತೆ. ಪೇಪರ್ ಅಲ್ಲಿ ಒಂದು ಪ್ರಕಟಣೆ ಕೊಡುತ್ತಾನೆ. ಅದು ಏನು ಅಂದ್ರೆ, ಯಾರಾದರೆ ತಾಯಿ ತಂದೆ ಇಲ್ಲದವರು ಡಿಗ್ರಿ ಓದಿದ ಒಬ್ಬ ಅನಾಥ ಹುಡುಗ ಇದ್ದರೆ ಅವನಿಗೆ ನನ್ನ ಕಂಪನಿಯಲ್ಲಿ ಕೆಲಸ ಕೊಡ್ತೀನಿ ಅಂತ ಪೇಪರ್ಗೆ ಕೊಡುತ್ತಾನೆ. ಒಂದು ದಿನ ರಮೇಶ್ ಅನ್ನುವ ಯುವಕ ಅಪ್ಲಿಕೇಶನ್ ತಗೊಂಡು ರಾಜಯ್ಯನ ಆಫೀಸ್ಗೆ ಬರ್ತಾನೆ. ಅಪ್ಲಿಕೇಶನ್ ಅಲ್ಲಿ ತಾನು ಯಾರು ಇಲ್ಲದ ಒಬ್ಬ ಅನಾಥ ಅಂತ ಬರ್ದಿರ್ತಾನೆ. ನೋಡುವುದಕ್ಕೆ ರಮೇಶ್ ಬಹಳ ಅಂದವಾಗಿರ್ತಾನೆ. ರಾಜಯ್ಯಂಗೆ ರಮೇಶ್ ಬಹಳ ಚೆನ್ನಾಗಿ ಹಿಡಿಸ್ತಾನೆ. ರಾಜಯ್ಯ ತನ್ನ ಮನಸ್ಸಿನಲ್ಲಿ ಈ ಹುಡುಗ ತನ್ನ ಮಗಳಿಗೆ ಸರಿಯಾದ ಜೋಡಿ ಅಂದ್ಕೋತಾನೆ. ಅವನು ರಮೇಶನಿಗೆ ಮ್ಯಾನೇಜರ್ ಪೋಸ್ಟ್ ಕೊಡ್ತಾನೆ. ಒಂದು ದಿನ ರಮೇಶನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅನಾಮಿಕಂಗೆ ರಮೇಶ್ ಮೊದಲ ನೋಟದಲ್ಲೇ ಹಿಡಿಸುತ್ತಾನೆ. ರಮೇಶನಿಗೆ ಅನಾಮಿಕಾ ತುಂಬಾ ಹಿಡಿಸುತ್ತಾಳೆ. ಇನ್ನು ಸ್ವಲ್ಪವೂ ತಡ ಮಾಡದೆ ರಾಜಯ್ಯ ರಮೇಶನ ಜೊತೆ ಮದುವೆ ಪ್ರಸ್ತಾವನೆ ತರುತ್ತಾನೆ. ರಮೇಶ್ ಕೂಡ ತಕ್ಷಣ ಒಪ್ಕೋತಾನೆ. ಸ್ವಲ್ಪ ದಿನದಲ್ಲಿ ಅನಾಮಿಕಂಗೂ ರಮೇಶನಿಗೂ ಮದುವೆ ಆರ್ಭಟವಾಗಿ ನಡೆಯುತ್ತದೆ. ಇನ್ನು ರಮೇಶ್ ಆ ಮನೆಗೆ ಮನೆಯಳೆಯನಾಗಿ ಬರುತ್ತಾನೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ರಮೇಶ್ಗೆ ಒಂದು ಆಲೋಚನೆ ಬರುತ್ತೆ. ತಾನು ಅನಾಮಿಕಳನ್ನು ಎಷ್ಟೋ ಪ್ರೇಮಿಸ್ತಾ ಇದ್ದೀನಿ, ಆದರೆ ಹೀಗೆ ಮನೆಯಳೆಯನಾಗಿ ಇರುವುದರಿಂದ ಅವನಿಗೆ ಹಿಡಿಸುವುದಿಲ್ಲ. ಒಂದು ದಿನ ಅವನು ಅನಾಮಿಕಳ ಹತ್ತಿರ ಹೀಗಂತಾನೆ, ಅನಾಮಿಕಾ, ನೀನು ಏನು ಅಂದ್ಕೊಳ್ಳದೆ ಇದ್ರೆ ನಾನು ನಿಂಗೊಂದು ವಿಷಯ ಹೇಳ್ತೀನಿ. ನಾನು ಹೀಗೆ ನಿಮ್ಮ ಮನೇಲಿರೋದು ನನಗೆ ಹಿಡಿಸ್ತಾ ಇಲ್ಲ. ನಾನು ಒಬ್ಬ ಗಂಡಸೇ ಅಲ್ವಾ? ನಾನು ಸಂಪಾದಿಸ್ತಾ ಇದ್ದೀನಿ. ನಿನ್ನ ಒಳ್ಳೆದನ್ನ ನೋಡ್ಕೋಬಲ್ಲೆ. ಅಂತಹುದು ಇಲ್ಲೇ ನಾವು ಯಾಕಿರ್ಬೇಕು? ನಾನು ಹೇಳೋದನ್ನ ಕೇಳು. ನಾವು ಬೇರೆ ಸಂಸಾರ ಬಿಡೋಣ. ಯಾಕಂದ್ರೆ ಎಲ್ರು ನನ್ನನ್ನ ಕೀಳಾಗಿ ನೋಡ್ತಾರೆ. ಹೀಗೆ ಅಳಿಯಂದಿನಾಗಿರೋದು ನನಗೂ ಇಷ್ಟವಿಲ್ಲ. ನನ್ನ ಮಾತನ್ನ ಕೇಳು. ನನ್ಗಂತ ಒಂದು ಮನೆ ಇದೆ, ನಾವಲ್ಲೇ ಇರೋಣ.
ನಮ್ಮ ಮನೆಯಲ್ಲಿದ್ರೆ ಆ ಧಾಟಿನೇ ಬೇರೆ, ಅದು ಸ್ವರ್ಗದ ಹಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ನಿನ್ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ನಿನಗೆ ಎಂತ ಕಷ್ಟನೋ ಬರೋದಕ್ ಬಿಡಲ್ಲ. ನಾನು ನಿನ್ನನ್ನ ಹೂವಿನಲ್ಲಿಟ್ಟು ನೋಡ್ಕೋತೀನಿ, ನಾನು ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತೀನಿ, ನಿನ್ನ ಮನಸ್ಸಲ್ಲಿರೋ ಭಯವನ್ನೆಲ್ಲ ತೊಲಗಿಸ್ತೀನಿ. ನನ್ನ ಮೇಲೆ ನಂಬಿಕೆ ಇಡು, ನಮ್ ಮನೆಗೆ ಹೊರಟು ಹೋಗೋಣ, ಹ್ಯಾಪಿಯಾಗಿರೋಣ. ಇದಕ್ಕೂ ಮೊದಲು ನೀವು ಈ ವಿಷಯ ಯಾವತ್ತೂ ಹೇಳಿರ್ಲಿಲ್ಲ, ಈಗ ಯಾಕೆ ಹೇಳ್ತಾ ಇದ್ದೀರಾ? ನಿಮಗೆ ಫ್ಯಾಮಿಲಿ ಇದೆಯಾ? ಸುಳ್ಳು ಹೇಳಿ ನನ್ನನ್ನ ಮದುವೆ ಮಾಡ್ಕೊಂಡ್ರಾ? ನನ್ನನ್ನು ಮೋಸ ಮಾಡಿದ್ರಾ? ನಾನು ನಮ್ಮ ತಂದೆ ಹತ್ರ ಮೊದಲೇ ಹೇಳಿದ್ದೆ, ನಾನು ಮದುವೆ ಮಾಡ್ಕೊಂಡ್ರೆ ಮನೆಯಳಿಯನಾಗಿ ಬರೋ ಹುಡುಗನೇ ಮಾಡ್ಕೋತೀನಿ ಅಂತ. ಈಗೇನೋ ನೀನ್ ಹೀಗೆ ಮಾತಾಡ್ತಾ ಇದೀಯಾ? ನೀನು ಅನಾಥ ಅಲ್ವಾ? ನಿಂಗೆ ಅಂತ ಒಂದು ಮನೆ ಎಲ್ಲಿಂದ ಬಂತು? ನೀನು ಬರೀ ಸುಳ್ಳು ಹೇಳ್ತಾ ಇದೀಯಾ. ನೀನು ಇಲ್ಲಿಂದ ಹೋಗ್ಬೇಕು ಅನ್ಕೋತಾ ಇದೀಯಾ, ನನ್ಗೆ ಮೋಸ ಮಾಡಿದ್ಯಾ. ನಾನು ಇದಕ್ಕೆ ಒಪ್ಕೊಳ್ಳಲ್ಲ. ನನ್ನನ್ನು ಕ್ಷಮಿಸು ಅನಾಮಿಕಾ. ನನಗೆ ಮನೆ ಅಂತ ಒಂದೇ ಇಲ್ಲ, ಅಮ್ಮ ಅಪ್ಪ ಕೂಡ ಇದ್ದಾರೆ, ನಂಗೆ ತಮ್ಮ ತಂಗಿ ಕೂಡ ಇದ್ದಾರೆ. ಅವರ ಜವಾಬ್ದಾರಿ ನನ್ ಮೇಲಿದೆ. ಅದಕ್ಕೆ ನಿಮ್ ತಂದೆ ಪೇಪರಲ್ಲಿ ಕೊಟ್ಟ ಪ್ರಕಟಣೆ ನೋಡಿದೆ, ಅದನ್ನು ಓದಿ ಆನಂದ ಪಟ್ಟೆ. ಯಾಕಂದ್ರೆ ಆಗ ನಂಗೆ ಕೆಲಸ ಬಹಳ ಅಗತ್ಯವಿತ್ತು. ನನಗೆ ತಪ್ಪದೇ ಉದ್ಯೋಗ ಬೇಕು, ನನ್ನ ಕುಟುಂಬವನ್ನು ಸಾಕ್ಬೇಕಲ್ಲ. ಕುಟುಂಬವನ್ನು ಸಾಕೋದಕ್ಕಾಗಿ ನಾನು ಸುಳ್ಳು ಹೇಳಿದೆ ಅಷ್ಟೇ ಹೊರತು, ನಿನ್ನ ನೋಡಿನ ಮೊದಲ ಸಲವೇ ನಿನ್ನ ಮೇಲೆ ಮನಸ್ಸು ಬಂತು, ಮದುವೆ ಮಾಡ್ಕೊಂಡೆ. ಈಗ ನಾನು ನಮ್ಮ ಮನೆಯವರನ್ನು ಮೋಸ ಮಾಡಲ್ಲರೆ ಅನಾಮಿಕಾ. ನನಗೆ ನಮ್ಮವರು ನೆನಪಿಗೆ ಬರ್ತಾ ಇದ್ದಾರೆ. ನಾನು ಮನೆಗೆ ಹೋಗ್ಬೇಕು. ಬಾ, ನಾವಿಬ್ಬರು ಸರಿ ನಮ್ಮ ಮನೆಗೆ ಹೋಗೋಣ. ನಿನ್ನ ಬಂಗಾರದ ಹಾಗೆ ನೋಡ್ಕೋತೀನಿ, ಯಾವ ವಿಷಯದಲ್ಲೂ ನಿನಗೆ ಕಡಿಮೆ ಮಾಡಲ್ಲ. ನೀನು ಸುಳ್ಳಿನ ಮೂಟೆ, ಮೋಸಗಾರ. ನೀನು ನನಗೆ ಮೋಸ ಮಾಡಿದೆ. ನಾನು ನಿಮ್ಮನೆಗೆ ಬರಲ್ಲ, ನಾನ್ ಸತ್ತು ಹೋಗ್ತೀನಿ. ನಿಮ್ಮನೆ ಸೊಸೆಯಾಗಿ ಬರಲ್ಲ. ಹೀಗೆ ಸುಳ್ಳು ಹೇಳೋರಂದ್ರೆ ನನ್ ನಿಜಕ್ಕೂ ಇಡ್ಸಲ್ಲ. ಈ ದಿನದಿಂದ ನೀನು ನನ್ನ ಗಂಡನಾಗಿ ಒಪ್ಕೊಳ್ಳಲ್ಲ. ನಮ್ಮ ಮನೆಯಿಂದ ಈಗಲೇ ಹೊರಟೋಗು, ನನ್ನ ಜೀವನದಿಂದ ಕೂಡ ಹೊರಟೋಗು. ಐ ಹೇಟ್ ಯು, ಐ ಹೇಟ್ ಯು, ಗೆಟ್ ಔಟ್ ಆಫ್ ಮೈ ಲೈಫ್ ಎಂದು ಹೇಳಿ ರಮೇಶ್ ನನ್ನ ಮನೆಯಿಂದ ಕಳಿಸುತ್ತಾಳೆ. ರಮೇಶ್ ದುಃಖದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ. ರಮೇಶಂಗೆ ಅನಾಮಿಕ ಅಂದ್ರೆ ಎಷ್ಟೋ ಪ್ರೇಮ, ಹಾಗೆ ಅನಾಮಿಕಂಗೆ ಕೂಡ ರಮೇಶ್ ಅಂದ್ರೆ ತುಂಬಾ ಪ್ರೇಮ. ಆದ್ರೆ ಅನಾಮಿಕಂಗೆ ಅತ್ತೆಯವರ ಮನೆ ಅಂದ್ರೆ ಇರುವ ಭಯ ಹಾಗೆ ಇರುತ್ತದೆ, ದಿನ ಕಳೆಯುತ್ತಾ ಇರುತ್ತದೆ. ಅನಾಮಿಕಂಗೆ ರಮೇಶ್ ಪ್ರತಿ ಕ್ಷಣ ನೆನಪಿಗೆ ಬರ್ತಾ ಇರ್ತಾನೆ. ರಮೇಶನ ಮೇಲೆ ಆಸೆ ಇಟ್ಕೋತಾಳೆ. ಅದನ್ನು ನೋಡಿದ ಅವಳ ತಂದೆ ತಾಯಿ ಅವಳು ರಮೇಶನ ಬಗ್ಗೆ ಆಲೋಚಿಸ್ತಾ ಇದ್ದಾಳೆ ಅಂತ ಗ್ರಹಿಸುತ್ತಾರೆ. ಅನಾಮಿಕಾ ತಿಂಡಿ ಕೂಡ ತಿಂತಾ ಇರ್ಲಿಲ್ಲ. ರಮೇಶನ ಜ್ಞಾಪಕ ಅನುಕ್ಷಣ ಅನಾಮಿಕಳನ್ನು ಭೇಟಿ ಆಡ್ತಾ ಇತ್ತು. ಅದನ್ನು ನೋಡಿ ಅನಾಮಿಕಳ ತಾಯಿ ಅನಾಮಿಕಳ ಹತ್ರ ಹೀಗಂತಾಳೆ, ಒಂದು ಹೆಣ್ಣಿನ ಮನಸ್ಸನ್ನು ನಾನು ಅರ್ಥ ಮಾಡ್ಕೋಬಲ್ಲೆ. ನಾನು ಹೆಣ್ಣೆ ಅಲ್ವಾ, ನನ್ಗೆ ಗೊತ್ತು ರಮೇಶ್ ನಿಂಗೆ ಎಷ್ಟೆಲ್ಲ ನೆನಪಿಗೆ ಬರ್ತಾ ಇದ್ದಾನೆ ಅಂತ. ಅವನಿಲ್ಲದೆ ನೀನು ಇರಲಾರೆ ಅಂತ ಗೊತ್ತು. ನನ್ ಮಾತು ಕೇಳು ತಾಯಿ. ಯಾವ ಹುಡುಗ ಕೂಡ ಅಳಿಯಂತನಾಗಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಯಾವ ಹುಡುಗನಾದ್ರೂ ತನ್ನ ಕುಟುಂಬದ ಜೊತೆ ಇರಬೇಕು ಅನ್ಕೋತಾನೆ. ರಮೇಶ್ ನಿನ್ನನ್ನ ಎಷ್ಟೋ ಪ್ರೇಮಿಸ್ತಾ ಇದ್ದಾನೆ ತಾಯಿ. ರಮೇಶ್ ನನಗೆ ತುಂಬಾ ಸಲ ಫೋನ್ ಮಾಡಿದ್ದ. ಯಾವಾಗ ಮಾಡಿದ್ರು ನಿನ್ ಬಗ್ಗೆನೇ ಕೇಳ್ತಾ ಇದ್ದಾನೆ. ಅವನು ನಿನಗಾಗಿ ಎಷ್ಟೋ ಎದುರು ನೋಡ್ತಾ ಇದ್ದಾನೆ. ಹೋಗಮ್ಮ, ಹೋಗು, ನೀನ್ ಹೋಗಿ ನಿನ್ ಗಂಡನ ಜೊತೆ ಸೇರಿರು ತಾಯಿ. ನಿನ್ನ ಮನಸ್ಸಲ್ಲಿರೋ ಭಯನ ತೆಗೆದ್ಬಿಡು, ಹೋಗು. ಅವನ ಜೊತೆ ನಿನ್ ಜೀವನ ಆನಂದವಾಗಿರುತ್ತೆ. ತಾಯಿ ಮಾತಿಗೆ ಅನಾಮಿಕಳ ಕಣ್ಣಲ್ಲಿ ನೀರು ಬರುತ್ತೆ. ಆಕೆಯಲ್ಲಿ ಪಶ್ಚಾತ್ತಾಪ ಬರುತ್ತದೆ. ಅನಾಮಿಕ ಅಳುತ್ತಾ ತಾಯಿಯನ್ನು ಆಲಂಗಿಸಿಕೊಂಡು ಅವಳ ಹತ್ರ ಈಗಂತಾಳೆ, ಅಮ್ಮ, ನಾನ್ ತಪ್ಪು ಮಾಡಿದೆ. ರಮೇಶ್ ಮೇಲೆ ಬಹಳ ಬಿರುಸಾಗಿ ನಡ್ಕೊಂಡೆ. ಅವನು ತುಂಬಾ ಒಳ್ಳೆಯವನು. ನಾನಂದ್ರೆ ಅವನಿಗೆ ತುಂಬಾ ಇಷ್ಟ ಅಮ್ಮ. ನನ್ನಲ್ಲಿರುವ ಭಯದಿಂದ ಅವನನ್ನ ಅನ್ನಲಾರ್ದ ಮಾತೆಲ್ಲ ಅಂದು ಮನೆಯಿಂದ ಕಳಿಸ್ದೆ. ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ ಅಮ್ಮ, ನನ್ನನ್ನು ಕ್ಷಮಿಸು. ನಾನು ಅವನಿಗೆ ತಕ್ಕವಳಲ್ಲ ಅನ್ಸುತ್ತೆ. ನನಗೆ ಅವನ ಕಾಲ ಮೇಲೆ ಬಿದ್ದು ಕ್ಷಮಿಸು ಅಂತ ಕೇಳ್ಬೇಕಂತಿದೆ ಅಮ್ಮ. ಸ್ವಲ್ಪ ಹೊತ್ತಿನ ನಂತರ ರಮೇಶ್ ಅಲ್ಲಿಗೆ ಬರುತ್ತಾನೆ. ಬಂದು ಅನಾಮಿಕಳನ್ನ ಆಲಂಗಿಸಿಕೊಳ್ಳುತ್ತಾನೆ. ನಂತರ ಇಬ್ಬರು ಸೇರಿ ಅವರ ಮನೆಗೆ ಹೋಗುತ್ತಾರೆ. ಅನಾಮಿಕ ಅತ್ತೆ ಅನಾಮಿಕಳನ್ನು ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೇಮದಿಂದ ನೋಡ್ಕೋತಾಳೆ. ಅದರಿಂದ ಅನಾಮಿಕಗೆ ಅವಳ ಮನಸ್ಸಲ್ಲಿರುವ ಅತ್ತೆ ಎನ್ನುವ ಭಯ ಪೂರ್ತಿಯಾಗಿ ಹೋಗುತ್ತದೆ. ವರ್ಷದ ನಂತರ ಅನಾಮಿಕ ಒಂದು ಮುದ್ದಾದ ಮಗುವಿಗೆ ಜನ್ಮ ಕೊಡುತ್ತಾಳೆ. ಎಲ್ಲರೂ ಸಂತೋಷದಿಂದ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಹರಿಪುರ ಅನ್ನುವ ಗ್ರಾಮದಲ್ಲಿ ಅನಾಮಿಕ ಅನ್ನುವ 20 ವರ್ಷದ ಯುವತಿ ಇರುತ್ತಾ ಇದ್ದಳು. ಆಕೆ ನೋಡುವುದಕ್ಕೆ ಬಹಳ ಅಂದವಾಗಿರುತ್ತಾಳೆ. ಆದರೆ ಆಕೆಗಿರುವ ಉದ್ದವಾದ ಮಾಯಾ ಕೈಗಳಿಂದ ಊರಿನಲ್ಲಿ ಎಲ್ಲರೂ ಆಕೆಯನ್ನು ನೋಡಿ ಭಯಪಡ್ತಾ ಇದ್ರು. ಆಕೆ ತಂದೆ ತಾಯಿ ಕೂಡ ಎಷ್ಟೋ ಕಷ್ಟಪಡ್ತಾ ಇದ್ರು. ಆಕೆ ತನ್ನ ಕೈಯಿಂದ ಯಾರನ್ನಾದ್ರೂ ಮುಟ್ಟಿದರೆ ಅವರು ಪ್ರಜ್ಞೆ ತಪ್ಪಿ ಹೋಗ್ತಾ ಇದ್ರು. ಬಂಗಾರವನ್ನು ಮುಟ್ಟಿದರೆ ಅದು ಮಣ್ಣಾಗಿ ಬದಲಾಗ್ತಾ ಇತ್ತು. ಬೆಲೆ ಬಾಳುವ ವಸ್ತುಗಳನ್ನು ಮುಟ್ಟಿದರೆ ಅವು ಮಾಯವಾಗಿ ಹೋಗ್ತಾ ಇತ್ತು. ಒಂದು ದಿನ ಹುಡುಗಿಯನ್ನು ನೋಡುವುದಕ್ಕೆ ಹುಡುಗನ ಕಡೆಯವರು ಅನಾಮಿಕಳ ಮನೆಗೆ ಬರುತ್ತಾರೆ. ಹುಡುಗ ಅನಾಮಿಕಳ ಉದ್ದವಾದ ಕೈಗಳನ್ನು ನೋಡಿ ಭಯಪಡುತ್ತಾನೆ. ಅವನು ಅನಾಮಿಕಳಿಗೆ ಶೇಕ್ ಹ್ಯಾಂಡ್ ಕೊಡುತ್ತಾನೆ. ಅಷ್ಟೇ, ಅವನ ಕೈಯಲ್ಲಿರುವ ಉಂಗುರಗಳು ಮಣ್ಣಾಗಿ ಬದಲಾಗುತ್ತವೆ. ಆಗ ಅವನು ಅನಾಮಿಕಳ ತಂದೆ ಹತ್ರ, ನೀವು ಮಗಳನ್ನ ಹೆತ್ತಿದ್ದೀರಾ ಇಲ್ಲ ದೆವ್ವನ್ ಹೆತ್ತಿದ್ದೀರಾ? ಇವಳನ್ನ ಮಾಡ್ಕೊಂಡ್ರೆ ನನ್ನ ಜೀವನ ನಾಶವಾಗಿ ಹೋಗುತ್ತೆ. ಅಷ್ಟೇ ಅಲ್ಲ, ಸುತ್ತಮುತ್ತಲಿನವ್ರ ಜೊತೆ ಏಟ್ ತಿಂತೀನಿ.
ಒಂದು ದೆವ್ವನ ತಗೊಂಡ್ಬಂದು ನನ್ ಕುತ್ತಿಗೆ ಕಟ್ಬೇಕು ಅಂತಿದ್ದೀರಾ? ಇರಿ, ನಾನು ಈಗಲೇ ಹೋಗಿ ನಿಮ್ಮ ಮೇಲೆ ಪೊಲೀಸ್ ಜೊತೆ ಕಂಪ್ಲೇಂಟ್ ಮಾಡ್ತೀನಿ. ಅದರಿಂದ ಭಯಪಟ್ಟು ಹೋದ ಅನಾಮಿಕಳ ತಂದೆ ಅಳುತ್ತಾ ಆ ಹುಡುಗನ ಕಾಲಿನ ಮೇಲೆ ಬೀಳ್ತಾನೆ. ಮಗನು, ನಮ್ಮನ್ನು ಕ್ಷಮಿಸು. ಯಾವ ಪಾಪ ಮಾಡಿದ್ದೀವೋ ಏನೋ, ನಮಗಿಂತ ಮಗಳು ಹುಟ್ಟಿದಾಳೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಮ್ಮ ಮರ್ಯಾದೆ ಹೋಗುತ್ತಯ್ಯ. ಊರಲ್ಲಿ ಯಾರಿಗೂ ನಮ್ಮ ಮುಖ ತೋರಿಸಲಾರು. ನಮ್ಮನ್ನ ಅರ್ಥ ಮಾಡ್ಕೋಪ್ಪ. ಆ ಮಾತುಗಳನ್ನ ಕೇಳಿದ ಅವನಿಗೆ ಪಾಪವೆನಿಸಿ ಅವನು ಹೀಗೆ ಅನ್ನುತ್ತಾನೆ. ನಾನು ಅರ್ಥ ಮಾಡ್ಕೊಳ್ಬಲ್ಲೆ, ಇದರಲ್ಲಿ ನಿಮ್ ತಪ್ಪೇನೂ ಇಲ್ಲ. ಮನೇಲಿ ದೆವ್ವದಂತ ಮಗಳು ಇದ್ರೆ ತಂದೆ ತಾಯಿರ ಕಷ್ಟನ ನಾನು ಅರ್ಥ ಮಾಡ್ಕೋಬಲ್ಲೆ. ವಯಸ್ಸಲ್ಲಿ ದೊಡ್ಡವರು, ನಿಮ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ ಬಿಡಿ. ನಂದು 4 ಉಂಗುರಗಳು ಹೋಗಿದೆಯಲ್ಲ, ಅದನ್ನ ತಿರುಗಿ ಕೊಟ್ಬಿಡಿ. ಇಲ್ಲ ಅಂದ್ರೆ ಈ ದಿನದ ಮಾರ್ಕೆಟ್ ರೇಟ್ ಪ್ರಕಾರ ದುಡ್ಡಾದ್ರೂ ನಂಗೆ ಕೊಡಿ, ಆ ದುಡ್ಡಾದ್ರೂ ತಗೊಂಡು ಹೋಗ್ತೀನಿ. ಅನಾಮಿಕಳ ತಂದೆ ಮಗಳ ಮದುವೆಗಾಗಿ ಎತ್ತಿಟ್ಟ ದುಡ್ಡುಗಳಿಂದ ಸ್ವಲ್ಪ ದುಡ್ಡನ್ನು ಆ ಹುಡುಗನಿಗೆ ಕೊಡುತ್ತಾನೆ. ಹುಡುಗನವರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಇನ್ನು ಆ ಊರಿನ ಪಕ್ಕದ ಗ್ರಾಮದಲ್ಲಿ ಶಾರದಾ ಪ್ರಸಾದ್ ದಂಪತಿಗಳಿರುತ್ತಾರೆ. ಅವರಿಗೆ ಒಬ್ಬನೇ ಒಬ್ಬ ಮಗ. ಅವನ ಹೆಸರು ರಮೇಶ್. ಹುಟ್ಟಿನಿಂದಲೇ ಅವನು ಮಹಾಕುಳ್ಳ. ಶಾರದಾ ಪ್ರಸಾದರು ಮಗನ ಬಗ್ಗೆ ಎಷ್ಟೋ ದುಃಖ ಪಡ್ತಾ ಇದ್ರು. 30 ವರ್ಷವಾದ್ರೂ ಅವನಿಗೆ ಮದುವೆ ಮಾಡಲಾರದೆ ಹೋಗುತ್ತಾರೆ. ಒಂದು ದಿನ ಅನಾಮಿಕಳ ತಂದೆ ವ್ಯಾಪಾರದ ಮೇಲೆ ಆ ಊರಿಗೆ ಬರುತ್ತಾನೆ. ಅಲ್ಲಿ ಆ ಕಡೆಯಿಂದ ಹೋಗ್ತಾ ಇರುವ ರಮೇಶ್ನನ್ನು ನೋಡುತ್ತಾನೆ. ತಕ್ಷಣ ಅವನು ರಮೇಶನ ತಂದೆ ತಾಯಿ ಹತ್ರ ಹೋಗಿ ಅನಾಮಿಕಳ ಬಗ್ಗೆ ಅವರಿಗೆ ವಿವರವಾಗಿ ಹೇಳುತ್ತಾನೆ. ಎಲ್ಲವನ್ನು ಕೇಳಿದವರು ಸಂಬಂಧಕ್ಕೆ ಒಪ್ಪಿಕೊಳ್ಳುತ್ತಾರೆ. ಒಂದು ಶುಭ ಮುಹೂರ್ತದಲ್ಲಿ ಮಹಾಕುಳ ರಮೇಶನಿಗೂ ಉದ್ದಕ ಇರುವ ಅನಾಮಿಕಳಿಗೂ ಮದುವೆ ನಡೆಯುತ್ತದೆ. ಮದುವೆಗೆ ಬಂದವರೆಲ್ಲ ಈ ದಂಪತಿಗಳಿಬ್ಬರನ್ನು ನೋಡಿ ಎಷ್ಟೋ ನಗುತ್ತಾರೆ. ಇನ್ನು ಮದುವೆ ಆದರೆ ಆಯ್ತು ಹೊರತು ಅವರಿಗೆ ಶೋಭನ ಮಾತ್ರವಾಗಲಿಲ್ಲ. ಒಬ್ಬರಿಗೊಬ್ಬರು ನಿಜಕ್ಕೂ ಎದುರಿಗೆ ಬರಲಿಲ್ಲ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಅವರ ಸಂಸಾರ ಮಾತ್ರ ಎಲ್ಲಿ ಹಾಕಿದ ಕಂಬಳಿ ಎಲ್ಲಿದೆಯೋ ಹಾಗೆ ಬಿದ್ದಂಗಿತ್ತು. ಅದನ್ನು ನೋಡಿ ರಮೇಶನ ತಾಯಿ ಶಾರದಾ ಎಷ್ಟೋ ದುಃಖ ಪಡುತ್ತಾಳೆ. ಮನೆಯಲ್ಲಿ ಒಬ್ಬ ಮೊಮ್ಮಗನೋ ಮೊಮ್ಮಗಳಿದ್ದರೆ ಚೆನ್ನಾಗಿರುತ್ತೆ ಅಂತ ಶಾರದಾ ಯಾವಾಗ್ಲೂ ಅಂದ್ಕೋತಾ ಇದ್ಲು. ಒಂದು ದಿನ ಆಕೆ ಅನಾಮಿಕಳ ಹತ್ರ ಬಂದು, ಅಮ್ಮ ಅನಾಮಿಕಾ, ನನಗ್ ಗೊತ್ತು ನಿನ್ಗೆ ರಮೇಶ್ ಅಂದ್ರೆ ಇಷ್ಟವಿಲ್ಲ ಅಂತ. ಯಾವ ಹುಡುಗಿಗಾದ್ರೂ ಒಬ್ಬ ಕುಳ್ಳನನ್ನ ಇಷ್ಟಪಡಲ್ಲ ಅಂತ ಗೊತ್ತು. ನಿನ್ನ ಕೈಗಳೇನೋ ಬಹಳ ಉದ್ದವಾಗಿದೆ, ಅಷ್ಟೇ ಹೊರತು ನೀನು ಬಹಳ ಅಂದವಾಗಿರ್ತೀಯ. ಒಂದು ಅಂದವಾದ ಹುಡುಗಿ ಮನಸ್ಸಿನಲ್ಲಿ ಎಷ್ಟೋ ಆಸೆಗಳಿರುತ್ತೆ. ಒಂದು ಹೆಣ್ಣಾಗಿ ನಾನು ಆ ವಿಷಯ ಅರ್ಥ ಮಾಡಿಕೊಳ್ಳಬಲ್ಲೆ. ಈಗ ನಾನು ನಿಂಗೆ ಕೋರ್ಕೊಳ್ಳೋದು ಒಂದೇ ಅಮ್ಮ, ಒಂದು ಸಲ ರಮೇಶನ ಮನಸ್ಸನ್ನು ಅರ್ಥ ಮಾಡ್ಕೋತಾಯಿ. ಅಂಥದ್ದೇನೂ ಇಲ್ಲತ್ತೆ. ಯಾವ ದಿನದಿಂದ ನಮ್ಮ ಮದುವೆ ಆಯ್ತೋ ಆ ದಿನದಿಂದಲೇ ಅವರು ನನ್ನ ಗಂಡ. ಆದ್ರೆ ಅವರೇ ನನ್ನ ಹತ್ರ ಬರ್ತಾ ಇಲ್ಲ. ನಾನೇ ನಾಚಿಕೆ ಬಿಟ್ಟು ಅವನ ಹತ್ರ ಹೋಗಲಾರೆ ಅಲ್ವಾ. ಅವರು ಯಾವಾಗ ನನ್ನ ಹತ್ರ ಬರ್ತಾರೋ ಅಂತ ನೋಡ್ತಾ ಇದ್ದೀನಿ. ಅವರು ಯಾವಾಗ ಬಂದರೂ ಮನಸ್ಫೂರ್ತಿಯಾಗಿ ಆಹ್ವಾನಿಸುತ್ತೇನೆ. ಹಾಗಾದ್ರೆ ಅವನು ಯಾವತ್ತೂ ನಿನ್ನ ಹತ್ರ ಬರಲ್ಲಮ್ಮ. ಅವನಿಗೆ ಇರುವ ಕಷ್ಟವೇನೋ ಅವನೇ ಹೇಳ್ಬೇಕು. ನಿಮ್ಮಪ್ಪ ಹೇಳಿದಾರಲ್ಲ, ನಿನ್ನ ಉದ್ದ ಕೈಯಲ್ಲಿ ಯಾವ್ದೋ ಮಾಯವಿದೆ ಅಂತ. ಒಂದು ಸಲ ನಿನ್ನ ಕೈಯನ್ನ ಪ್ರಯೋಗಿಸಿ ನೋಡು, ಏನಾದ್ರೂ ಒಳ್ಳೇದಾಗ್ಬೋದೇನೋ. ಏನೋ. ಹಾಗೆ ನಡೆದ್ರೆ ನಿನ್ನ ಸಂಸಾರ ಚೆನ್ನಾಗಿರುತ್ತಮ್ಮ. ಶಾರದಳ ಮಾತಿಗೆ ಅನಾಮಿಕಾ ಸರಿ ಅನ್ನುತ್ತಾಳೆ. ಆ ದಿನ ರಾತ್ರಿ ರಮೇಶ್ ತನ್ನ ರೂಮಿನಲ್ಲಿ ನಿದ್ರೆ ಹೋಗುತ್ತಾ ಇರುವಾಗ ಅನಾಮಿಕಾ ಅಲ್ಲಿಗೆ ಬಂದು ತನ್ನ ಉದ್ದನೆಯ ಕೈಯಿಂದ ರಮೇಶನ ತಲೆ ಮೇಲೆ ಇಡುತ್ತಾಳೆ. ಅಷ್ಟೇ, ಮರುಕ್ಷಣವೇ ರಮೇಶ್ ಆ ರಡಿಯ ಅಂದವಾದ ಯುವಕನ ಹಾಗೆ ಬದಲಾಗುತ್ತಾನೆ. ಅದನ್ನು ನೋಡಿ ಅನಾಮಿಕಳಿಗೆ ಮೊದಲ ಸಲ ರಮೇಶನ ಮೇಲೆ ಪ್ರೇಮ ಬರುತ್ತೆ. ಬೆಳಿಗ್ಗೆ ನಿದ್ರೆಂದಿದ್ದ ರಮೇಶ್ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡು ಎಷ್ಟೋ ಆಶ್ಚರ್ಯ ಹೋಗುತ್ತಾನೆ. ಇನ್ನು ಇದನ್ನೆಲ್ಲ ನೋಡಿದ ಶಾರದಾ ಪ್ರಸಾದರು ಕೂಡ ಒಂದೇ ಸಲಕ್ಕೆ ಆಶ್ಚರ್ಯ ಹೋಗುತ್ತಾರೆ. ರಮೇಶ್ ನಡೆದುಕೊಳ್ಳುತ್ತಾ ರೋಡ್ ಮೇಲೆ ಬರ್ತಾನೆ. ರಮೇಶ್ ಅಲ್ಲಿ ಬಂದ ಬದಲಾವಣೆ ನೋಡಿ ಶಾರದಾ ಪ್ರಸಾದರು ಎಷ್ಟೋ ಸಂತೋಷಿಸುತ್ತಾರೆ. ಇನ್ನು ರಮೇಶ್ ಅನಾಮಿಕರ ಸಂಸಾರ ಸಂತೋಷವಾಗಿರುತ್ತೆ ಎಂದು ಶಾರದಾ ಆನಂದ ಪಡುತ್ತಾಳೆ. ಆದ್ರೆ ಇಲ್ಲಿ ರಮೇಶನಿಗೆ ಮನಸ್ಸು ಬದಲಾಗಿ ಹೋಗಿರುತ್ತೆ. ರಮೇಶ್ ಅಮ್ಮ ಅಪ್ಪಂದಿರ ಹತ್ರ ಬಂದು ಅನಾಮಿಕಳ ಬಗ್ಗೆ ಹೀಗಂತಾನೆ, ಅಮ್ಮ ಅಪ್ಪ, ನೀವಿಬ್ರು ನಾನು ಹೇಳೋದನ್ನು ಜಾಗೃತಿಯಾಗಿ ಕೇಳಿ. ನಾನು ಆ ದೆವ್ವದ ಜೊತೆ ಸಂಸಾರ ಮಾಡಲ್ಲ. ನಾನೀಗ ಅಂದವಾಗಿ ಬದಲಾಗಿದ್ದೀನಿ. ನಂಗೆ ಆ ಉದ್ದ ಕೈಗಳ ದೈವ ಅಂದ್ರೆ ಇಷ್ಟವಿಲ್ಲ. ನನಗಾಗಿ ಈಗ ಅಂದವಾದ ಹುಡುಗಿಯರು ಕ್ಯೂ ನಿಂತ್ಕೋತಾರೆ. ನೀವು ಏನೋ ಒಂದು ಮಾಡಿ ಆ ದೆವ್ವನ ಮನೆಯಿಂದ ಓಡಿಸ್ಬಿಡಿ. ಆ ಮಾತಿಗೆ ಶಾರದಳಿಗೆ ತುಂಬಾ ದುಃಖ ಬರುತ್ತೆ. ಆಕೆ ರಮೇಶನ ಕೆನ್ನೆಗೆ ಚಟೀರ್ ಅಂತ ಹೊಡಿತಾಳೆ. ಆಗ ರಮೇಶ್ ಕೂಡ ಕೋಪದಿಂದ ಶಾರದಳ ಹತ್ರ ಈಗಂತಾನೆ, ಜಾಗ್ರತೆ ಅಮ್ಮ, ಇನ್ನೊಂದ್ಸಲ ಹೊಡೆಯೋದಕ್ ಬಂದ್ರೆ ಅಮ್ಮ ಅಪ್ಪ ಅಂತ ಕೂಡ ನೋಡೋದಿಲ್ಲ ನಿಮ್ಮನ್ನ. ಈಗಿಂದೀಗ ದೇವನ ಮನೆಯಿಂದ ಕಳಿಸ್ಬಿಡಿ, ಇಲ್ಲ ಅಂದ್ರೆ ನಾನು ನಿಮ್ಮನ್ನು ಹೊರಗೆ ತಳ್ತೀನಿ. ಇನ್ನು ಅದೇ ಗ್ರಾಮದಲ್ಲಿ ಸುಶೀಲಾ ಅನ್ನುವ ಯುವತಿ ಇರುತ್ತಾಳೆ. ಅವಳು ಬಹಳ ಅಂದವಾಗಿರುತ್ತಾಳೆ. ಸುಶೀಲಾ ರಮೇಶ್ನನ್ನು ನೋಡುತ್ತಾಳೆ. ರಮೇಶನ ಜೊತೆ ಪ್ರೇಮದಲ್ಲಿ ಬೀಳುತ್ತಾಳೆ. ಸುಶೀಲಾ ರಮೇಶನ ಮಧ್ಯೆ ಪ್ರೇಮಾಯಣ ನಡೆಯುತ್ತದೆ. ಒಂದು ದಿನ ಸುಶೀಲಾ ರಮೇಶನ ಹತ್ರಕ್ಕೆ ಬಂದು ಹೀಗಂತಾಳೆ, ರಮೇಶ್, ಈಗಿಂದಲೇ 1000 ಸಲ ಹೇಳಿದ್ದೀನಿ, ನಾನು ಯಾವಾಗ ಮದುವೆ ಮಾಡ್ಕೋತೀಯಾ? ನೀನು ನಿನ್ನ ಹೆಂಡತಿಗೆ ಬೇಗನೆ ವಿಚ್ಛೇದನ ಕೊಡದೇ ಇದ್ರೆ ನಾನು ನಿನ್ನ ಬಿಟ್ಬಿಟ್ಟು ಹೊರಟೋಗ್ತೀನಿ. ಅರ್ಥವಾಯ್ತಾ? ಈ ಊರಲ್ಲಿ ನನ್ನನ್ನು ಬಿಟ್ಟು ಇನ್ಯಾವ ಹುಡುಗಿನೂ ನಿನ್ನ ಮದುವೆ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ನಮ್ಮ ಪ್ರೇಮದ ವಿಷಯ ಎಲ್ರಿಗೂ ಗೊತ್ತು. ಸುಶೀಲಾ, ಯಾಕೆ ಅಷ್ಟೆಲ್ಲ ಕೋಪ ಮಾಡ್ಕೋತೀಯಾ?
ನಾನು ನಿನ್ನನ್ನು ಎಷ್ಟು ಪ್ರೇಮಿಸ್ತಾ ಇದ್ದೀನಿ. ಆ ದೆವ್ವನ ಹೇಗಾದ್ರೂ ಬಿಡಿಸ್ಕೋತೀನಿ. ಸ್ವಲ್ಪ ದಿನ ಸಹನೆಯಿಂದಿರು, ಬೇಗನೆ ಮದುವೆ ಮಾಡ್ಕೊಳ್ಳೋಣ, ಹಾಯಾಗಿ ಜೀವನ ಕಳೆಯೋಣ ಎಂದು ಹೇಳಿ ರಮೇಶ್ ಮನೆಗೆ ಬರುತ್ತಾನೆ. ಅಮ್ಮ ಅಪ್ಪನ ಹತ್ತಿರ ಬಂದು ಕೋಪದಿಂದ ಅರಚುತ್ತಾನೆ. ಅಮ್ಮ, ನಿಮ್ಗೆ ಎಷ್ಟು ಸಲ ಹೇಳ್ಬೇಕು ಅದನ್ನ ಮನೆಯಿಂದ ಕಳಿಸು ಅಂತ? ಈ ದಿನ ಅದನ್ನ ಕಳಿಸದೇ ಇದ್ರೆ ನಾನು ವಿಷ ಕುಡಿದು ಸಾಯ್ತೀನಿ. ರಮೇಶನ ಮಾತನ್ನು ಕೇಳಿದ ಅನಾಮಿಕಾ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಸಿದ್ಧವಾಗುತ್ತಾಳೆ. ಅದನ್ನು ನೋಡಿ ಶಾರದಾ ಅನಾಮಿಕಳನ್ನು ನಿಲ್ಲಿಸುತ್ತಾಳೆ. ನಿಲ್ಲಮ್ಮ, ಎಲ್ಲಿಗೆ ಹೋಗ್ತಾ ಇದ್ಯಾ? ನಾನು ಹೋಗೋದಕ್ ಬಿಡಲ್ಲ. ನಿನ್ನಿಂದಲೇ ಕುಳ್ಳನಾದ ಇವನು ಒಬ್ಬ ಮನುಷ್ಯನಾಗಿ ಬದಲಾಗಿದ್ದಾನೆ. ಅವನು ಅಂದವಾಗಿದ್ದಾನೆ ಅಂದ್ರೆ ಅದು ನಿನ್ನಿಂದಲೇ. ನಾನ್ ನಿನ್ನ ಎಲ್ಲಿಗೂ ಹೋಗೋದಕ್ ಬಿಡಲ್ಲ. ನೀನು ಇಲ್ಲೇ ನಮ್ ಜೊತೆನೇ ಇರು. ಅವನು ಎಲ್ಲಾದ್ರೂ ಹೋಗಿ ಸಾಯ್ಲಿ. ಒಂದ್ ವೇಳೆ ಅವನು ಸತ್ರೆ ಮಗ ಹೋದ ಅನ್ಕೋತೀವಿ, ನಮ್ ಮಗಳು ಇದ್ದಾಳೆ ಅನ್ಕೋತೀವಿ, ನಿನ್ನಲ್ಲಿ ಮಗಳನ್ನೇ ನೋಡ್ಕೋತೀವಮ್ಮ. ಅತ್ತೆ, ನನ್ ಗೊತ್ತು ನೀವು ನನ್ನ ಹೆತ್ತ ತಾಯಿಯಾಗಿ ನೋಡ್ಕೋತಾ ಇದ್ದೀರಾ. ಆದ್ರೆ ಅತ್ತೆ, ಅವರಿಗೆ ನಾನಂದ್ರೆ ನಿಜಕ್ಕೂ ಇಷ್ಟವಿಲ್ಲ. ಅವರಿಗೆ ಇಷ್ಟವಿಲ್ಲದಿದ್ದಾಗ ನನ್ಗೆ ಇಲ್ಲಿರ್ಬೇಕು ಅನ್ನಿಸ್ತಾ ಇಲ್ಲ. ನನ್ನ ದುಃಖನ ನಾನು ಅರ್ಥ ಮಾಡ್ಕೋಬಲ್ಲೆ, ಆದ್ರೆ ನಾನು ಇಲ್ಲಿ ಇರಲಾರೆ ಅತ್ತೆ ಎಂದು ಅನಾಮಿಕ ಅನ್ನುತ್ತಲೇ ಶಾರದಾ ಅನಾಮಿಕಳ ಕೈಯನ್ನು ತೆಗೆದುಕೊಂಡು ತನ್ನ ತಲೆ ಮೇಲೆ ಇಟ್ಟುಕೊಂಡು ಅನಾಮಿಕಳನ್ನು ಪ್ರಾರ್ಥಿಸುತ್ತಾಳೆ. ನನ್ ಮೇಲೆ ಆಣೆ, ನೀನು ಒಂದ್ ವೇಳೆ ಹೋಗ್ತೀನಿ ಅಂದ್ರೆ ನಾನೇ ಅವನನ್ನ ಸಾಯಿಸ್ತೀನಿ. ಅಮ್ಮ, ನಮ್ಮನ್ ಬಿಟ್ಟು ಹೊರಟೋಗ್ಬೇಡಮ್ಮ. ಒಬ್ಬ ಅತ್ತೆಯಾಗಿ ಅಲ್ಲಮ್ಮ, ಒಬ್ಬ ಅಮ್ಮನಾಗಿ ಕೇಳ್ತಾ ಇದ್ದೀನಿ, ಹೋಗ್ಬೇಡಮ್ಮ. ಶಾರದಳ ಮಾತು ಕೇಳಿ ಅನಾಮಿಕ ನಿಲ್ಲುತ್ತಾಳೆ. ಇನ್ನು ಮತ್ತೊಂದು ಕಡೆ ರಮೇಶ್ ಸುಶೀಲಳ ಹತ್ತಿರ ಬಂದು ನಡೆದಿದ್ದೆಲ್ಲ ಹೇಳುತ್ತಾನೆ. ಆಗ ಸುಶೀಲ ಕೋಪದಿಂದ ರಮೇಶನಿಗೆ ಹೀಗಂತಾಳೆ. ರಮೇಶ್, ಇದು ಕೊನೆ ಅವಕಾಶ ಕೊಡ್ತಾ ಇದ್ದೀನಿ. ಈ ದಿನವೇನಾದ್ರೂ ಅವಳು ಮನೆಯಿಂದ ಹೋಗ್ತಾ ಇದ್ರೆ ನಾನು ನಿನ್ನಿಂದ ಶಾಶ್ವತವಾಗಿ ದೂರವಾಗ್ತೀನಿ. ಆ ನಂತರ ನೀನೆ ನದಿಯಲ್ಲಿ ಬೀಳ್ತೀಯೋ ಸಾಯ್ತೀಯೋ ಏನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಅದರಿಂದ ರಮೇಶ್ ಕೋಪದಿಂದ ಮನೆಗೆ ಬಂದು ಅನಾಮಿಕಳನ್ನು ಬಲವಂತವಾಗಿ ಹೊರಗೆ ತಳ್ಳುತ್ತಾನೆ. ಅನಾಮಿಕಳ ಜೊತೆ ಅಮ್ಮ ಅಪ್ಪನನ್ನು ಕೂಡ ಹೊರಗೆ ತಳ್ಳುತ್ತಾನೆ. ನಂತರ ರಮೇಶ್ ಬೈಕ್ ತೆಗೆದುಕೊಂಡು ವೇಗವಾಗಿ ಹೊರಟು ಹೋಗುತ್ತಾನೆ. ಅನಾಮಿಕ ಅತ್ತೆ ಮಾವಂದಿರ ಜೊತೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ರಮೇಶ್ ಬೈಕ್ ಮೇಲೆ ವೇಗವಾಗಿ ಹೈವೇ ಮೇಲೆ ಹೋಗ್ತಾ ಇರ್ತಾನೆ. ಎದುರಿಗೆ ಒಂದು ದೊಡ್ಡ ಟ್ರಕ್ ಅಷ್ಟೇ ವೇಗವಾಗಿ ಬರ್ತಾ ಇರುತ್ತೆ. ಅದನ್ನು ನೋಡಿ ಕೂಡ ರಮೇಶ್ ಬೈಕಿನ ವೇಗ ಕಡಿಮೆ ಮಾಡುವುದಿಲ್ಲ. 2 ವಾಹನಗಳು ಬ್ರಿಡ್ಜ್ ಮೇಲೆ ಬರುತ್ತದೆ. ಅದೇ ಸಮಯದಲ್ಲಿ ಅನಾಮಿಕ ಕೂಡ ಬ್ರಿಡ್ಜ್ ಮೇಲೆ ಬರುತ್ತಾಳೆ. ಆಗಲೇ ಟ್ರಕ್ ರಮೇಶನ ಬೈಕ್ ಅನ್ನು ಡಿಕ್ಕಿ ಹೊಡೆಯುತ್ತದೆ. ರಮೇಶ್ ಸ್ಕಿಡ್ ಆಗಿ ನದಿಯಲ್ಲಿ ಬೀಳುತ್ತಾ ಇರುವಾಗ ಅಲ್ಲಿಗೆ ಬಂದ ಅನಾಮಿಕ ಓಡಿಕೊಂಡು ಹೋಗಿ ತನ್ನ ಉದ್ದನೆಯ ಕೈಯಿಂದ ರಮೇಶ್ನನ್ನು ಹಿಡಿದುಕೊಳ್ಳುತ್ತಾಳೆ. ರಮೇಶ್ನನ್ನು ಕಾಪಾಡುತ್ತಾಳೆ. ಆಗ ರಮೇಶ್ ಅನಾಮಿಕಳ ಕಾಲಿನ ಮೇಲೆ ಬಿದ್ದು ಕ್ಷಮಿಸು ಅಂತ ಕೇಳುತ್ತಾನೆ. ನಂತರ ಎಲ್ಲರೂ ಸೇರಿ ಮನೆಗೆ ಬರುತ್ತಾರೆ. ಸುಶೀಲಂಗೆ ವಿಷಯ ತಿಳಿದು ಓಡೋಡಿ ರಮೇಶನ ಮನೆಗೆ ಬರುತ್ತಾಳೆ. ರಮೇಶ್, ನನಗೆ ಮೋಸ ಮಾಡ್ತೀಯಾ? ನನಗೆ ಮಾತು ಕೊಟ್ಟು ತಿರುಗಿ ಆ ದೆವ್ವ ಜೊತೆ ಸಂಸಾರ ಮಾಡ್ತೀಯಾ? ನಿನ್ನನ್ನು ಬಿಡೋದಿಲ್ಲ. ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಅರ್ಥವಾಯ್ತಾ? ಜಾಗ್ರತೆ. ಈಗಿಂದೀಗಲೇ ಅವಳನ್ನು ಬಿಡ್ತೀಯಾ, ಇಲ್ಲ ಅಂದ್ರೆ ಪೊಲೀಸರಿಗೆ ಹಿಡ್ಸು ಅಂತೀಯಾ? ರಮೇಶ್ ಬಿರುಸಿನಿಂದ ಬಂದು ಸುಶೀಲಳ ಕೆನ್ನೆಗೆ ಹೊಡೆದು ಕೋಪದಿಂದ ಹೀಗನ್ನುತ್ತಾನೆ. ಏಯ್ ಸುಶೀಲ, ಬಾಯನ್ನ ಹದ್ದುಬಸ್ತಿನಲ್ಲಿಟ್ಕೋ. ನಾನು ಮಾಡಿದ ತಪ್ಪೇನು ಅಂದ್ರೆ ಅನಾಮಿಕಳನ್ನು ಅರ್ಥ ಮಾಡ್ಕೊಳ್ಳದೆ ಇರೋದು. ಅನಾಮಿಕ ನನ್ ಹೆಂಡತಿ, ನಾನು ಆಕೆ ಗಂಡ. ಆಕೆ ಯಾವಾಗಲೂ ನನ್ ಹೆಂಡ್ತಿನೇ. ನೀನೇನ್ ಮಾಡ್ಕೋತೀಯ ಮಾಡ್ಕೋ. ಹೋಗು ಇಲ್ಲಿಂದ, ಮತ್ತೆ ನಂಗೆ ಕಾಣಿಸ್ಬೇಡ. ಸುಶೀಲಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ನಂತರ ರಮೇಶ್ ಅನಾಮಿಕಳಿಗೆ ಕ್ಷಮಾಪಣೆ ಕೇಳುತ್ತಾನೆ. ಆ ನಂತರ ಎಲ್ಲರೂ ಸಂತೋಷದಿಂದ ಜೀವಿಸುತ್ತಾರೆ. 1 ವರ್ಷದ ಒಳಗೆ ಅನಾಮಿಕ ಮುದ್ದಾದ ಗಂಡು ಮಗುವಿಗೆ ತಾಯಿಯಾಗುತ್ತಾಳೆ. ಸುಶೀಲಾ ಕೋಪದಿಂದ ರಮೇಶನ ಮೇಲೆ ಕಂಪ್ಲೇಂಟ್ ಕೊಡುತ್ತಾಳೆ. ರಮೇಶ್ ಕೂಡ ಸುಶೀಲಳ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ. ವಿಷಯ ತಿಳಿದುಕೊಂಡ ಪೊಲೀಸರು ಸುಶೀಲಳನ್ನು ಅರೆಸ್ಟ್ ಮಾಡ್ತಾರೆ. ಇನ್ನು ಆಗಿನಿಂದ ರಮೇಶ್, ಅನಾಮಿಕ, ಶಾರದಾ ಪ್ರಸಾದರು ಸಂತೋಷದಿಂದ ಇರುತ್ತಾರೆ. ರಮೇಶ್ ಮೊದಲಿನ ಹಾಗಲ್ಲದೆ ಪೂರ್ತಿಯಾಗಿ ಬದಲಾಗಿ ಹೋಗಿ ಅನಾಮಿಕಳನ್ನು ಪ್ರೇಮದಿಂದ ನೋಡ್ಕೋತಾ ಇರ್ತಾನೆ. ಅನಾಮಿಕ, ರಮೇಶ್ ಇಬ್ಬರು ಸೇರಿ ಆನಂದದಿಂದ ಇದ್ರೆ ಶಾರದಾ ಪ್ರಸಾದರು ಕೂಡ ಅವರನ್ನು ನೋಡಿ ಎಷ್ಟೋ ಸಂತೋಷಿಸುತ್ತಾರೆ. ಈ ವಿಧದಿಂದ ಉದ್ದನೆಯ ಕೈ ಇರುವ ಅನಾಮಿಕಳ ಜೀವನ ಆನಂದಮಯವಾಗುತ್ತೆ.